ಆತ್ಮೀಯ H16 ನ್ಯೂಸ್ ಅರ್ಧಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಇತ್ತೀಚೆಗೆ ಒಂದಿಷ್ಟು ಸುದ್ದಿಗಳು ಬಂದು ನೀವು ನೋಡಿದ್ದೀರಿ. ಅದನ್ನು ನಮ್ಮ ಯತ್ನಾಳರಂತ ಒಬ್ಬರು ಪ್ರಾಮಾಣಿಕರು, ಯತ್ನಾಳರ ಭ್ರಷ್ಟರು, ಯಡಿಯೂರಪ್ಪನವ್ರು ಭ್ರಷ್ಟರು, ಅವ್ರ ಮಗ ಭ್ರಷ್ಟ ಅನ್ನುವಂಗೆ ಮಾತಾಡ್ತಾ ಇರ್ತಾರೆ. ಮತ್ತು ಇನ್ನುಳಿದ ರಾಜಕಾರಣದ ಬಗ್ಗೆ ಒಂದಿಷ್ಟು ಏನಪ್ಪ ಅಂದ್ರೆ ತಾವೊಬ್ಬರ ಅತ್ಯಂತ ಪ್ರಾಮಾಣಿಕರು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ನಾವು ಕಾರ್ಖಾನೆಗಳು ಹಾಕಿ ರೈತರಿಗೆ ಉಪಕಾರ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ, ಈ ಕೊಡೋದು ಹೆಚ್ಚಾಗ್ಯದ ಅನ್ನುವಂಥ ಮಾತು ಮಾತಾಡ್ತಾರೆ. ಮತ್ತು ಅದರಲ್ಲೂ ಅವ್ರದ್ದು ಒಂದು ಏನಪ್ಪ ಅಂತ ನಿಮಗೆ ಗೊತ್ತದ, ಫ್ಯಾಕ್ಟ್ರಿ ಒಂದದ ಸಿದ್ಧಗಿರಿಯಲ್ಲೇ. ಆ ಸಿದ್ಧಗಿರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಥನಾಲ್ ಮತ್ತು ಸಕ್ಕರೆ ತಯಾರು ಮಾಡುವಂಥದ್ದು ಒಂದು ಏನಪ್ಪ ಯೂನಿಟ್ ಅದ. ಅಲ್ಲೇ ಇತ್ತೀಚೆಗೆ ಏನಲ್ಲಿ ಆರೋಪ ಬಂದು ರೈತರು ಆರೋಪ ಮಾಡ್ತಾಯಿದ್ರು, ಇಲ್ಲ ಪ್ರತಿ ಟನ್ನಿಗೆ ಪ್ರತಿ ಒಂದು ಟ್ರ್ಯಾಕ್ಟರ್ಗೆ ಅಥವಾ ಒಂದು ಟ್ರಕ್ಕಿಗೆ 1 ಟನ್ ಕಬ್ಬ ಚೇಂಜ್ ಆಗ್ತಾಯಿದೆ. ನಾವು ಮಾಡಿಸಿದ್ದು 34 ಟನ್, ಇಲ್ಲಿ ಬಂದ 33 ಆಗುತ್ತೆ ಅಂತೇಳಿ 11 ಟ್ರಿಪ್ಗಳ ಸಾಕ್ಷಿನ ಕೊಟ್ಟರು. ಅಂದರೆ ಅಲ್ಲಿ ಕಬ್ಬನ್ನು ಕದೀತಾರ ಅನ್ನುವಂಥದ್ದು ಅವರ ಆರೋಪ. ಅದನ್ನು ನೋಡಿಕೊಂಡು ಇತ್ತೀಚೆಗೆ ನಮ್ಮ ದೇಗುಲಹಳ್ಳಿ ಹಾಗೂ ಅಂಬಡಗಟ್ಟಿ ಗುರು ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿಯವರು ಪ್ರಶ್ನೆ ಮಾಡಿದ್ದಾರೆ.